ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 15-12-2020 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳಲ್ಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ, ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1, 14 ಡಿಸೆಂಬರ್. ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಪ್ರತಿ ವರ್ಷ ಡಿಸೆಂಬರ್ 14ರಂದು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ BEE ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನು ಆಚರಿಸುತ್ತದೆ. ಇದರ ಉದ್ದೇಶ ಇಂಧನ ಉಳಿತಾಯದ ಪ್ರಾಮುಖ್ಯತೆ ಮತ್ತು ಶಕ್ತಿಯ ದಕ್ಷತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು, ಜೊತೆಗೆ ಹವಾಮಾನ ಬದಲಾವಣೆ ತಗ್ಗಿಸುವಿಕೆಯ ಕಡೆಗೆ ಒಟ್ಟಾರೆ ಪ್ರಯತ್ನಕ್ಕಾಗಿ ಸಮಗ್ರ ಅಭಿವೃದ್ಧಿ ಮಾಡುವುದು. ಭಾರತದಲ್ಲಿ ಇಂಧನ ಸಂರಕ್ಷಣಾ ಕಾಯ್ದೆಯನ್ನು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ 2001ರಲ್ಲಿ ಕಾರ್ಯಗತಗೊಳಿಸಿತು. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಎಂಬುದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು, ಇದು ಭಾರತ ಸರ್ಕಾರದ ಅಡಿಯಲ್ಲಿ ಬರುತ್ತದೆ ಮತ್ತು ಇಂಧನ ಬಳಕೆಯನ್ನು ಕಡಿಮೆ ಮಾಡಲು ನೀತಿಗಳು ಮತ್ತು ಕಾರ್ಯತಂತ್ರಗಳ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಸೊ ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಅವರು ಇತ್ತೀಚೆಗೆ ನಿಧನರಾದರು. ಅವರು ಯಾವ ಭಾಷೆಯ ಮಹಾನ್ ವಿದ್ವಾಂಸರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ 3, ಸಂಸ್ಕೃತ. ಹೆಸರಾಂತ ಸಂಸ್ಕೃತ ವಿದ್ವಾಂಸ ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ವಯಸ್ಸಿಗೆ ಸಂಬಂಧಿಸಿದ ಅನಾರೋಗ್ಯದಿಂದಾಗಿ ನಿಧನರಾದರು. ಅವರ ವಯಸ್ಸು 85 ಆಗಿತ್ತು. ಗೋವಿಂದಾಚಾರ್ಯರಿಗೆ 2009ರಲ್ಲಿ ಪದ್ಮಶ್ರೀ ನೀಡಲಾಯಿತು. ವೇದ ಭಾಷ್ಯ, ಉಪನಿಷತ್ ಭಾಷ್ಯ, ಮಹಾಭಾರತ, ರಾಮಾಯಣ ಮತ್ತು ಪುರಾಣಗಳಲ್ಲಿ ಅವರು ಮಹಾಪರಿಣಿತರಾಗಿದ್ದರು ಮತ್ತು ವೇದ ಉಪನಿಷತ್ತುಗಳು, ಶತರುದ್ರೀಯ, ಬ್ರಹ್ಮಸೂತ್ರ ಭಾಷ್ಯ ಮತ್ತು ಗೀತಾ ಭಾಷ್ಯ ಕುರಿತು ವ್ಯಾಖ್ಯಾನಗಳನ್ನು ಬರೆದಿದ್ದರು. ಅವರು ಸುಮಾರು 150 ಪುಸ್ತಕಗಳನ್ನು ರಚಿಸಿದ್ದಾರೆ ಮತ್ತು ಸಂಸ್ಕೃತದಿಂದ ಕನ್ನಡಕ್ಕೆ ಹಲವಾರು ಗ್ರಂಥಗಳನ್ನು ಅನುವಾದಿಸಿದ್ದಾರೆ. ಸೊ ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಆಟಗಾರ್ತಿ ಅಂಕಿತಾ ರೈನಾ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 4, ಟೆನಿಸ್. 2020 ಡಿಸೆಂಬರ್ 12ರಂದು ದುಬೈನಲ್ಲಿ ತನ್ನ ಜಾರ್ಜಿಯನ್ ಪಾಲುದಾರ ಎಕಟೆರಿನ್ ಗೋರ್ಗೋಡ್ಜ್ ಅವರೊಂದಿಗೆ ಜಂಟಿಯಾಗಿ 2020 ಅಲ್ ಹಬ್ಟೂರ್ ಟೆನಿಸ್ ಚಾಲೆಂಜ್ ಗೆದ್ದ ನಂತರ ಭಾರತೀಯ ಟೆನಿಸ್ ಆಟಗಾರ್ತಿ ಅಂಕಿತಾ ರೈನಾ ಋತುವಿನ 3ನೇ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ಅನ್ಸೀಡ್ ಇಂಡೋ ಜಾರ್ಜಿಯನ್ ಜೋಡಿ ಸ್ಪೇನ್ನ ಅಲಿಯೋನಾ ಬೋಲ್ಸಾವಾ ಜಡೋನೋ ಮತ್ತು ಸ್ಲೋವಾಕಿಯಾದ ಕಾಜಾ ಜುವಾನ್ ಅವರನ್ನು 6-4, 3-6, 10-6ರಿಂದ ಸೋಲಿಸಿ $1,00,000 ಮೊತ್ತದ ಪಂದ್ಯಾವಳಿಯ ಫೈನಲ್ನಲ್ಲಿ ಜಯಗಳಿಸಿತು. ಅಲ್ ಹಬ್ಟೂರ್ ಟೆನಿಸ್ ಚಾಲೆಂಜ್ ವೃತ್ತಿಪರ ಮಹಿಳಾ ಟೆನಿಸ್ ಪಂದ್ಯಾವಳಿ ಮತ್ತು ITF ಮಹಿಳಾ ವಿಶ್ವ ಟೆನಿಸ್ ಪ್ರವಾಸದ ಭಾಗವಾಗಿದೆ. ಇದನ್ನು 1998ರಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈನಲ್ಲಿ ವಾರ್ಷಿಕವಾಗಿ ನಡೆಸಲಾಗುತ್ತದೆ. ಸೊ ಆಪ್ಷನ್ 4 ಈಸ್ ದಿ ರೈಟ್ ಆನ್ಸರ್. ಧ್ವನಿಯ ವೇಗವನ್ನು ಮೀರಿದ ಇತಿಹಾಸದ ಮೊದಲ ಪೈಲಟ್ ಚಕ್ ಎಗರ್ ನಿಧನರಾದರು. ಅವರು ಯಾವ ದೇಶದವರು? ಸರಿಯಾದ ಉತ್ತರ ಆಪ್ಷನ್ 2, USA. 1947ರಲ್ಲಿ ಹಾರಾಟದಲ್ಲಿ ಶಬ್ದದ ವೇಗವನ್ನು ಮೀರಿದ ಇತಿಹಾಸದ ಮೊದಲ ಪೈಲಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ US ವಾಯುಪಡೆಯ ಅಧಿಕಾರಿ ಮತ್ತು ಪರೀಕ್ಷಾ ಪೈಲಟ್ ಚಕ್ ಏಗರ್ ನಿಧನರಾದರು. ಅವರ ವಯಸ್ಸು 97 ಆಗಿತ್ತು. ಪರೀಕ್ಷಾ ಪೈಲಟ್ ಆಗಿ ಅಕ್ಟೋಬರ್ 14, 1947ರಂದು ಎಗರ್ ಅವರು 45,000 ಅಡಿ ಅಂದರೆ 13,700 ಮೀಟರ್ ಎತ್ತರದಲ್ಲಿ ಮ್ಯಾಕ್ 1 ಶಬ್ದದ ವೇಗ ಅದು ಮ್ಯಾಕ್ 1ನಲ್ಲಿ ಪ್ರಾಯೋಗಿಕ ಬೆಲ್ X-1 ವಿಮಾನವನ್ನು ಹಾರಿಸಿದಾಗ ಧ್ವನಿ ತಡೆಗೋಡೆ ಅಧಿಕೃತವಾಗಿ ಮುರಿದ ಮೊದಲ ಮಾನವರಾದರು. ಅವರ ಜೀವನದುದ್ದಕ್ಕೂ ಅವರು 360ಕ್ಕೂ ಹೆಚ್ಚು ಬಗೆಯ ವಿಮಾನಗಳನ್ನು ಹಾರಾಟ ನಡೆಸಿದರು ಮತ್ತು ಹಲವಾರು ವೇಗ ಮತ್ತು ಎತ್ತರದ ದಾಖಲೆಗಳನ್ನು ಮುರಿದರು. ಏಗರ್ 2ನೇ ಮಹಾಯುದ್ಧ, ಕೊರಿಯನ್ ಯುದ್ಧ ಮತ್ತು ವಿಯೆಟ್ನಾಂ ಯುದ್ಧದೊಂದಿಗೆ ಸಂಬಂಧ ಹೊಂದಿದ್ದರು ಮತ್ತು ಅವರ 3 ಯುದ್ಧದ ಸಕ್ರಿಯ ಕರ್ತವ್ಯ ಹಾರಾಟದ ವೃತ್ತಿ ಜೀವನವು
30 ವರ್ಷಗಳಿಗಿಂತ ಹೆಚ್ಚು ಕಾಲ ವ್ಯಾಪಿಸಿತ್ತು. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಯುನೆಸ್ಕೋ ಇತ್ತೀಚೆಗೆ 2021 ಏನೆಂದು ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ 4, ಸುಸ್ಥಿರ ಅಭಿವೃದ್ಧಿಗೆ ಸೃಜನಶೀಲ ಆರ್ಥಿಕತೆಯ ಅಂತಾರಾಷ್ಟ್ರೀಯ ವರ್ಷ. 2019ರಲ್ಲಿ ಯುಎನ್ ಜನರಲ್ ಅಸೆಂಬ್ಲಿಯ 74ನೇ ಅಧಿವೇಶನದಲ್ಲಿ 2021 ಸುಸ್ಥಿರ ಅಭಿವೃದ್ಧಿಗಾಗಿ ಸೃಜನಶೀಲ ಆರ್ಥಿಕತೆಯ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಲಾಯಿತು. ಆಸ್ಟ್ರೇಲಿಯಾ, ಚೀನಾ, ಭಾರತ, ಇಂಡೋನೇಷ್ಯಾ, ಮಂಗೋಲಿಯಾ, ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡ್ ಸೇರಿದಂತೆ ದೇಶಗಳ ಜಾಗತಿಕ ಗುಂಪು ಮಂಡಿಸಿದ ಈ ಪ್ರಸ್ತಾಪಕ್ಕೆ ಇಂಡೋನೇಷ್ಯಾ ಮುಖ್ಯ ಪ್ರಾಯೋಜಕವಾಗಿತ್ತು. ನಿರಂತರ ಮತ್ತು ಅಂತರ್ಗತ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವ, ನಾವೀನ್ಯತೆಯನ್ನು ಬೆಳೆಸುವ ಮತ್ತು ಎಲ್ಲರಿಗೂ ಅವಕಾಶಗಳು, ಪ್ರಯೋಜನಗಳು ಮತ್ತು ಸಬಲೀಕರಣ ಹಾಗೂ ಎಲ್ಲ ಮಾನವ ಹಕ್ಕುಗಳ ಗೌರವವನ್ನು ಒದಗಿಸುವ ಅಗತ್ಯವನ್ನು ಈ ಪ್ರಸ್ತಾಪವು ಗುರುತಿಸಿದೆ. ಸೃಜನಶೀಲ ಕೈಗಾರಿಕೆಗಳು ಸೇರಿದಂತೆ ಹೊಸ ಸುಸ್ಥಿರ ಬೆಳವಣಿಗೆಯ ಪ್ರದೇಶಗಳನ್ನು ಒಳಗೊಂಡಂತೆ ಉತ್ಪಾದನೆ ಮತ್ತು ರಫ್ತುಗಳನ್ನು ವೈವಿಧ್ಯಗೊಳಿಸುವಲ್ಲಿ ಪರಿವರ್ತನೆಯಲ್ಲಿ ಆರ್ಥಿಕತೆ ಹೊಂದಿರುವ ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ದೇಶಗಳನ್ನು ಬೆಂಬಲಿಸುವ ಅಗತ್ಯವನ್ನು ಇದು ಗುರುತಿಸಿದೆ. ಜಾಗೃತಿ ಮೂಡಿಸಲು, ಸಹಕಾರ ಮತ್ತು ನೆಟ್ವರ್ಕಿಂಗ್ ಅನ್ನು ಉತ್ತೇಜಿಸಲು, ಉತ್ತಮ ಅಭ್ಯಾಸಗಳು ಮತ್ತು ಅನುಭವಗಳನ್ನು ಹಂಚಿಕೊಳ್ಳಲು ಪ್ರೋತ್ಸಾಹಿಸಲು, ಮಾನವ ಸಂಪನ್ಮೂಲ ಸಾಮರ್ಥ್ಯವನ್ನು ಹೆಚ್ಚಿಸಲು, ಎಲ್ಲ ಹಂತಗಳಲ್ಲಿ ಸಕ್ರಿಯ ವಾತಾವರಣವನ್ನು ಉತ್ತೇಜಿಸಲು ಮತ್ತು ಸೃಜನಶೀಲ ಆರ್ಥಿಕತೆಯ ಸವಾಲುಗಳನ್ನು ಎದುರಿಸಲು ರಾಷ್ಟ್ರೀಯ ಆದ್ಯತೆಗಳಿಗೆ ಅನುಗುಣವಾಗಿ ವರ್ಷವನ್ನು ಆಚರಿಸಲು ಇದು ಎಲ್ಲರನ್ನೂ ಪ್ರೋತ್ಸಾಹಿಸುತ್ತದೆ. ಸೃಜನಾತ್ಮಕ ಆರ್ಥಿಕತೆಗಾಗಿ ಯುನೆಸ್ಕೋ ಪ್ರಶಸ್ತಿ, ಯುನೆಸ್ಕೋ ಅವಾರ್ಡ್ ಫಾರ್ ಕ್ರಿಯೇಟಿವ್ ಎಕಾನಮಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದು ಬಾಂಗ್ಲಾದೇಶದ ಮಾಜಿ ಅಧ್ಯಕ್ಷ ಬಂಗಬಂಧು ಶೇಖ್ ಮುಜಿಬುರ್ ರಹಮಾನ್ ಹೆಸರಿನಲ್ಲಿ ಸೃಜನಶೀಲ ಆರ್ಥಿಕತೆ ಕ್ಷೇತ್ರದಲ್ಲಿ ಪ್ರಾರಂಭಿಸಲಾದ ಹೊಸ ಅಂತಾರಾಷ್ಟ್ರೀಯ ಬಹುಮಾನವಾಗಿದೆ. 2. ಸೃಜನಶೀಲ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕರ್ತರು ಮತ್ತು ಸಂಸ್ಥೆಗಳು ಕೈಗೊಂಡ ಅಸಾಧಾರಣ ಉಪಕ್ರಮಗಳನ್ನು ಇದು ಗುರುತಿಸುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳು ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿ. ಸೃಜನಾತ್ಮಕ ಆರ್ಥಿಕತೆಗಾಗಿ ಯುನೆಸ್ಕೋ ಪ್ರಶಸ್ತಿ. ಬಾಂಗ್ಲಾದೇಶದ ಮಾಜಿ ಅಧ್ಯಕ್ಷ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಹೆಸರಿನಲ್ಲಿ ಸೃಜನಶೀಲ ಆರ್ಥಿಕತೆ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಬಹುಮಾನವನ್ನು ನೀಡಲು ಯುನೆಸ್ಕೋ ನಿರ್ಧರಿಸಿದೆ. ಪ್ರಸ್ತುತ ಅಂತಾರಾಷ್ಟ್ರೀಯ ಸೆಲೆಬ್ರಿಟಿಗಳು ಮತ್ತು ಸಂಸ್ಥೆಗಳ ಹೆಸರಿನಲ್ಲಿ 23 ಯುನೆಸ್ಕೋ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿವೆ. ನವೆಂಬರ್ 2021ರಿಂದ ಯುವಕರ ಜಾಗತಿಕ ಆರ್ಥಿಕ ಉಪಕ್ರಮಗಳಿಗಾಗಿ $50,000 ಪ್ರಶಸ್ತಿಯನ್ನು 2 ವರ್ಷಗಳಿಗೊಮ್ಮೆ ನೀಡಲಾಗುವುದು. ಸೃಜನಶೀಲ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕರ್ತರು ಮತ್ತು ಸಂಸ್ಥೆಗಳು ಕೈಗೊಂಡ ಅಸಾಧಾರಣ ಉಪಕ್ರಮಗಳನ್ನು ಈ ಪ್ರಶಸ್ತಿ ಗುರುತಿಸುತ್ತದೆ. ಹವಾಮಾನ ಮಹತ್ವಾಕಾಂಕ್ಷೆ ಶೃಂಗಸಭೆ ಕ್ಲೈಮೇಟ್ ಆಂಬಿಷನ್ ಸಮಿಟ್ 2020 ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಶೃಂಗಸಭೆಯಲ್ಲಿ ಭಾಗವಹಿಸುವ ದೇಶಗಳು ಪ್ಯಾರಿಸ್ ಒಪ್ಪಂದದ 3 ಸ್ತಂಭಗಳ ಅಡಿಯಲ್ಲಿ ಹೊಸ ಮತ್ತು ಮಹತ್ವಾಕಾಂಕ್ಷೆಯ ಬದ್ಧತೆಗಳನ್ನು ರೂಪಿಸುತ್ತವೆ. 2. ಈ ಶೃಂಗಸಭೆಯನ್ನು ವಿಶ್ವಸಂಸ್ಥೆ ಆಯೋಜಿಸುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳು ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿ. ಭಾರತ ತನ್ನ ಪ್ಯಾರಿಸ್ ಒಪ್ಪಂದದ ಗುರಿಗಳನ್ನು ಸಾಧಿಸಲು ಮಾತ್ರವಲ್ಲ, ನಿರೀಕ್ಷೆಗಳನ್ನು ಮೀರಿ ಅವುಗಳನ್ನು ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ನಡೆದ ಹವಾಮಾನ ಮಹತ್ವಾಕಾಂಕ್ಷೆ ಶೃಂಗಸಭೆ 2020ರಲ್ಲಿ ಹೇಳಿದರು. 2005ರ ಮಟ್ಟಕ್ಕಿಂತ ದೇಶವು ಹೊರಸೂಸುವಿಕೆಯ ತೀವ್ರತೆಯನ್ನು 21% ಕಡಿಮೆಗೊಳಿಸಿದೆ ಎಂದು ಅವರು ಹೇಳಿದರು. ಭಾರತದ ಸೌರ ಸಾಮರ್ಥ್ಯವು 2014ರಲ್ಲಿ 2.63 ಗಿಗಾವಾಟ್ನಿಂದ 2020ರಲ್ಲಿ 36 ಗಿಗಾವ್ಯಾಟ್ಗೆ ಏರಿದೆ. ಹವಾಮಾನ ಮಹತ್ವಾಕಾಂಕ್ಷೆಯ ಶೃಂಗಸಭೆ 2020. ಚಿಲಿ ಮತ್ತು ಇಟಲಿಯ ಸಹಭಾಗಿತ್ವದಲ್ಲಿ ವಿಶ್ವಸಂಸ್ಥೆ, ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ ಹವಾಮಾನ ಮಹತ್ವಾಕಾಂಕ್ಷೆ ಶೃಂಗಸಭೆ 2020 ಸಹ ಹೋಸ್ಟ್ ಮಾಡುತ್ತಿವೆ. ಮುಂದಿನ ನವೆಂಬರ್ನಲ್ಲಿ ಗ್ಲಾಸ್ಗೋದಲ್ಲಿ ಯುಕೆ ಆತಿಥೇಯ COP26ಗೆ ಹೋಗುವ ಹಾದಿಯಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ. ಡಿಸೆಂಬರ್ 12, 2015ರಂದು ಇದನ್ನು ಅಂಗೀಕರಿಸಿದ 5 ವರ್ಷಗಳ ನಂತರ ಹವಾಮಾನ ಬದಲಾವಣೆಯನ್ನು ನಿಭಾಯಿಸಲು ಮತ್ತು ಪ್ಯಾರಿಸ್ ಒಪ್ಪಂದವನ್ನು ಸಾಧಿಸಲು ಹೊಸ ಬದ್ಧತೆಗಳನ್ನು ಮಾಡಲು ಸಿದ್ಧರಾಗಿರುವ ನಾಯಕರನ್ನು ಒಟ್ಟುಗೂಡಿಸುವ ಗುರಿ ಹೊಂದಿದೆ. 2020ರ ಹವಾಮಾನ ಮಹತ್ವಾಕಾಂಕ್ಷೆಯ ಶೃಂಗಸಭೆಯಲ್ಲಿ ಪ್ಯಾರಿಸ್ ಒಪ್ಪಂದದ 3 ಸ್ತಂಭಗಳ ಅಡಿಯಲ್ಲಿ ದೇಶಗಳು ಹೊಸ ಮತ್ತು ಮಹತ್ವಾಕಾಂಕ್ಷೆಯ ಬದ್ಧತೆಗಳನ್ನು ರೂಪಿಸುತ್ತವೆ. ಅವು ತಗ್ಗಿಸುವಿಕೆ, ಹೊಂದಾಣಿಕೆ ಮತ್ತು ಹಣಕಾಸು ಬದ್ಧತೆಗಳು, ಮಿಟಿಗೇಷನ್, ಅಡಾಪ್ಟೇಷನ್ ಅಂಡ್ ಫೈನಾನ್ಸ್ ಕಮಿಟ್ಮೆಂಟ್ಸ್. COP25 stands for the 25th Conference of the Parties to the UNFCCC
ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಯ ಕುರಿತ ವಿಶ್ವಸಂಸ್ಥೆಯ ಫ್ರೇಮ್ವರ್ಕ್ ಕನ್ವೆನ್ಷನ್. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NFHS 2019ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್ IIPS NFHS ಅನ್ನು ಸಂಯೋಜಿಸುವ ನೋಡಲ್ ಏಜೆನ್ಸಿಯಾಗಿದೆ. 2. ಮೊದಲ ಬಾರಿಗೆ ಅಂತರ್ಜಾಲವನ್ನು ಬಳಸಿದ ಮಹಿಳೆಯರು ಮತ್ತು ಪುರುಷರ ಶೇಕಡಾವಾರು ಡೇಟಾವನ್ನು ಈ ಸಮೀಕ್ಷೆಯಲ್ಲಿ ಸೇರಿಸಲಾಗಿದೆ. ಕೆಳಗೆ ನೀಡಲಾದ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ NFHS. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಭಾರತದಾದ್ಯಂತದ ಮನೆಗಳ ಪ್ರತಿನಿಧಿ ಮಾದರಿಯಲ್ಲಿ ನಡೆಸಿದ ದೊಡ್ಡ ಪ್ರಮಾಣದ ಬಹುಸುತ್ತಿನ ಸಮೀಕ್ಷೆಯಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್ IIPS ಅನ್ನು ನೋಡಲ್ ಏಜೆನ್ಸಿಯಾಗಿ ನೇಮಿಸಿತು. ಇದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಗೆ ಸಮನ್ವಯ ಮತ್ತು ತಾಂತ್ರಿಕ ಮಾರ್ಗದರ್ಶನ ನೀಡುವ ಜವಾಬ್ದಾರಿಯನ್ನು ಹೊಂದಿದೆ. ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ UNICEFನಿಂದ ಪೂರಕ ಬೆಂಬಲದೊಂದಿಗೆ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ USAID ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ NFHSಗೆ ಹಣವನ್ನು ನೀಡುತ್ತದೆ. ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಭಾರತದ 10 ಮಹಿಳೆಯರಲ್ಲಿ ಸರಾಸರಿ 3ಕ್ಕಿಂತ ಕಡಿಮೆ ಮತ್ತು ನಗರ ಭಾರತದ 10 ಮಹಿಳೆಯರಲ್ಲಿ 4 ಮಹಿಳೆಯರು ಇಂಟರ್ನೆಟ್ ಬಳಸೇ ಇಲ್ಲ ಎಂದು ತಿಳಿಯುತ್ತದೆ. ಈ ಕೆಳಗಿನ ಯಾವ ರಾಜ್ಯದ ಕ್ಯಾಬಿನೆಟ್ ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಮರಣದಂಡನೆಯನ್ನು ಅನುಮೋದಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಅತ್ಯಾಚಾರ, ಆಸಿಡ್ ದಾಳಿ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಿಗೆ ಮರಣದಂಡನೆ ವಿಧಿಸುವ 2 ಕರಡು ಮಸೂದೆಗಳಿಗೆ ಮಹಾರಾಷ್ಟ್ರ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮಸೂದೆಗಳಲ್ಲಿ ಜೀವಿತಾವಧಿ ಸೇರಿದಂತೆ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸಲು, ಹೊಸ ವರ್ಗಗಳ ಅಪರಾಧಗಳನ್ನು ಒಳಗೊಳ್ಳಲು ಮತ್ತು ತ್ವರಿತ ಪ್ರಯೋಗಗಳಿಗೆ ಯಾಂತ್ರಿಕ ವ್ಯವಸ್ಥೆಯನ್ನು ಪ್ರಸ್ತಾಪಿಸಲು ಅವಕಾಶವಿದೆ. ಶಕ್ತಿ ಕಾಯ್ದೆಯ ಭಾಗವಾಗಿ ಮುಂದಿನ ವಾರ ರಾಜ್ಯ ವಿಧಾನಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಲಿರುವ 2 ಮಸೂದೆಗಳು ಮಹಾರಾಷ್ಟ್ರ ಶಕ್ತಿ ಅಪರಾಧ ಕಾನೂನು ಮಹಾರಾಷ್ಟ್ರ ತಿದ್ದುಪಡಿ ಕಾಯ್ದೆ 2020 ಮತ್ತು ಮಹಾರಾಷ್ಟ್ರ ಶಕ್ತಿ ಅಪರಾಧ ಕಾನೂನು ಅನುಷ್ಠಾನಕ್ಕೆ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲಿದೆ. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಚಿಲ್ಲರೆ ತಂಬಾಕು ಮತ್ತು ಸಿಗರೇಟ್ ಮಾರಾಟವನ್ನು ನಿಷೇಧಿಸಿದ ಭಾರತದ ಮೊದಲನೇ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ಪಂಜಾಬ್. ಚಿಲ್ಲರೆ ಸಿಗರೇಟ್ ಮಾರಾಟವನ್ನು ನಿಷೇಧಿಸಿದ ಭಾರತದ ಮೊದಲ ರಾಜ್ಯ ಪಂಜಾಬ್ ಆಗಿದೆ. ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ಕಾಯ್ದೆಯ ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ಸ್ ಆಕ್ಟ್ COTPA ಕೋಟ್ಪಾ ಸೆಕ್ಷನ್ 7 ಅನ್ನು ಉಲ್ಲಂಘಿಸಿದೆ ಎಂದು ಆರೋಪಿಸಿ ಪಂಜಾಬ್ ರಾಜ್ಯ ಸರ್ಕಾರ ಡಿಸೆಂಬರ್ 10ರಂದು ರಾಜ್ಯದಲ್ಲಿ ಚಿಲ್ಲರೆ ಸಿಗರೇಟ್ ಮತ್ತು ತಂಬಾಕು ಮಾರಾಟವನ್ನು ನಿಷೇಧಿಸಿತು. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1. ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಅನ್ನು ಪ್ರತಿ ವರ್ಷ 14 ಡಿಸೆಂಬರ್ರಂದು ಯಾವ ಸಂಸ್ಥೆಯಿಂದ ಆಚರಿಸಲ್ಪಡುತ್ತದೆ? ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನು ಪ್ರತಿ ವರ್ಷ 14 ಡಿಸೆಂಬರ್ರಂದು ಯಾವ ಸಂಸ್ಥೆಯಿಂದ ಆಚರಿಸಲ್ಪಡುತ್ತದೆ? ಪ್ರಶ್ನೆ 2. ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಅವರು ಇತ್ತೀಚೆಗೆ ನಿಧನರಾದರು. ಅವರು ಸಂಸ್ಕೃತದ ಮಹಾನ್ ವಿದ್ವಾಂಸರಾಗಿದ್ದರು. ಇವರು ಯಾವ ರಾಜ್ಯದವರು? ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರವರು ಇತ್ತೀಚೆಗೆ ನಿಧನರಾದರು. ಅವರು ಸಂಸ್ಕೃತದ ಮಹಾನ್ ವಿದ್ವಾಂಸರಾಗಿದ್ದರು. ಇವರು ಯಾವ ರಾಜ್ಯದವರು? ಈ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.